ನಮಸ್ತೆ, ನನ್ನ ಹೆಸರು ಶೋಭಾ ಅಂತ. ನೋಡಿ, ದೇವಸ್ಥಾನ ಕಟ್ಸಿ 752 ವರ್ಷ ಆಗಿದೆ. 13ನೇ ಶತಮಾನದಲ್ಲಿ 1268ರಲ್ಲಿ ಸೋಮನಾಥ ಎಂಬುವರು ಈ ದೇವಸ್ಥಾನವನ್ನ ಕಟ್ಸೋದು. ಈ ಸೋಮನಾಥ ಎಂಬುವರು ಹೊಯ್ಸಳರಾದವರೇ 3ನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿಯಾಗಿದ್ರು, ಚೀಫ್ ಆಫೀಸರು. ಅವರು ಈ ದೇವಸ್ಥಾನವನ್ನ ಕಟ್ಸಿದ್ದು. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣು ದೇವಸ್ಥಾನ. ಸೋಮನಾಥ ಅಂದ್ರೆ ಎಲ್ಲರದ್ದು ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣು ದೇವಸ್ಥಾನ. ಒಂದೇ ಜಗುಲಿಯ ಮೇಲೆ 3 ಗರ್ಭಗುಡಿಗಳಿದೆ. ನೋಡಿ, ಪ್ಲಾಟ್ಫಾರ್ಮ್ ಮಾತ್ರ ಒಂದಿದೆ, ಒಳಗಡೆ 3 ಗರ್ಭಗುಡಿ ಇದೆ ಬೇರೆ ಬೇರೆದು, ಮತ್ತೆ ಹೊರಗಡೆ 3 ಶಿಖರಗಳಿದೆ. ಕೃಷ್ಣ, ಕೇಶವ, ಜನಾರ್ದನ. ಇದು ಕೃಷ್ಣ, ಕೇಶವ, ಜನಾರ್ದನ 3 ಸಹ ವಿಷ್ಣುನೇ. ಆದ್ರೆ 3 ಗರ್ಭಗುಡಿಯಲ್ಲಿ ಪೂಜೆ ಇಲ್ಲ. ಕಾರಣ ಏನಪ್ಪಾ ಅಂತ ಅಂದ್ರೆ, ಮುಸ್ಲಿಮ್ಸ್ ಇಲ್ಲಿ 2 ಬಾರಿ ದಾಳಿ ಮಾಡಿದ್ದಾರೆ. 1311ರಲ್ಲಿ ಮಲ್ಲಿಕಾಫರು, 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿದ್ದಂತ ಮೇನ್ ವಿಗ್ರಹನೆಲ್ಲ ಹೊಡೆದಾಕ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಜಸ್ಟ್ ಇದು ಮ್ಯೂಸಿಯಂ. ಈ ಸ್ಟೋರಿನ ಹಳೆ ಕನ್ನಡದಲ್ಲಿ ಕೆತ್ತಿದ್ದಾರೆ. ಯಾರು ಕಟ್ಸಿದ್ದು, ಯಾರು ದಾನ ಧರ್ಮಗಳನ್ನ ಮಾಡಿದ್ದಾರೆ ಅಂತ ಸಂಪೂರ್ಣ ವಿಚಾರವನ್ನ ಹಳೆ ಕನ್ನಡದಲ್ಲಿ ಅವಾಗ್ಲೇನೆ ಕೆತ್ತಿದ್ದಾರೆ. ಇದೆಲ್ಲ ಅವರು ಬಳಪದ ಕಲ್ಲಲ್ಲಿ ಕಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಏನಿದು ಕಲ್ಲಿನ ಗುಣ ಅಂತ ಅಂದ್ರೆ, ಭೂಮಿಯ ಒಳಗಡೆ ಇದ್ದಾಗ ಬೆಣ್ಣೆ ಅಥವಾ ಸೋಪು ಅಥವಾ ಕ್ಲೇ ತರ ಇರುತ್ತೆ. ಅದನ್ನ ಹೊರಕ್ಕೆ ತೆಗೆದಾಗ ಫುಲ್ಲು ಹಾರ್ಡ್ ಆಗುತ್ತೆ. ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ರಿಂದ ಬಳಪದ ಕಲೆನೇ ಬಳಸಿದ್ದಾರೆ. ಮತ್ತೆ ಇಡೀ ಟೆಂಪಲ್ ಅನ್ನ ಅವರು ಇಂಟರ್ಲಾಕಿಂಗ್ ಅಲ್ಲಿ ಮಾಡಿದ್ದಾರೆ. ಇಂಟರ್ಲಾಕಿಂಗ್ ಅಂತ ಅಂದ್ರೆ ಯಾವುದೇ ರೀತಿ ಇಲ್ಲಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಇಟ್ಟಿರೋದು. ಸರ್, ಅದು ನಾರ್ತ್ ಇಂಡಿಯನ್ ಟೆಂಪಲ್ಸ್ ಡಿಸೈನು. ಅದು ನಾಗರ ಸ್ಟೈಲು. ಈ ಪೂರಿ, ಜಗನ್ನಾಥ, ಒಡಿಸ್ಸಾ ಎಲ್ಲ ನೋಡಿದ್ರೆ ಆ ತರ ಇರುತ್ತೆ. ಇದು ಸೌತ್ ಇಂಡಿಯನ್ ಟೆಂಪಲ್ಸ್ ದ್ರವಿಡಿಯನ್. 2 ಮಿಕ್ಸ್ ಆಗಿದೆ. ಅದು ವೇಸರ. ವೇಸರ ಅಂತ ಅಂದ್ರೆ ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲು, ಅಂದ್ರೆ ಮಿಶ್ರಣ. ಇದು ವಿಷ್ಣುದು 4ನೇ ಅವತಾರ ನರಸಿಂಹ. ಹಿರಣ್ಯಕಶಿಪುವನ ಹೊಟ್ಟೆನ ಭಾಗದವನ ಕರುಳನ್ನ ಹಾರ ಮಾಡಾಕೋತಿರುವಂತದ್ದು. ಪ್ರಹ್ಲಾದ ಸ್ಟೋರಿ ಆ ಕಡೆ ಇದೆ, ಆನಂತರ ಹೇಳ್ತೀನಿ. ಈ ತರ ಪಟ್ಟಿಗೆಗಳನ್ನ ಮಾಡಿದರೆ ಸುತ್ತ. ಮೊದಲನೇ ಸಾಲಿನಲ್ಲಿ ಆನೆಗಳು, 2ನೇ ಸಾಲಿನಲ್ಲಿ ಕುದುರೆ, 3ನೇ ಸಾಲಿನಲ್ಲಿ ಹೂಬಳ್ಳಿ, 4ನೇ ಸಾಲಿನಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು, 5ನೇ ಸಾಲಿನಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿವಿಧ ಅವತಾರ. ಇದು ಹೊಯ್ಸಳರ ಲಾಂಛನ ಸಿಂಹ. ಎಲ್ಲ ತಲೆಗಳನ್ನ ಹೊಡೆದಾಕಿದ್ದಾರೆ. ಆನೆ ಎಷ್ಟು ಬಲಶಾಲಿಯಾಗಿ, ಕುದುರೆ ಎಷ್ಟು ವೇಗವಾಗಿ, ಹೂಬಳ್ಳಿ ಎಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅಂದಕ್ಕೋಸ್ಕರ ಈ 3 ಸಾಲುಗಳನ್ನ ಸುತ್ತನು ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಡಿಸೈನ್ ಸ್ಟಾರ್ ಶೇಪ್ ಅಲ್ಲಿ ಇದೆ ನೋಡಿ. ನಿಮ್ಗೆ ಏರಿಯಲ್ ವ್ಯೂ ಸ್ಟಾರ್ ಶೇಪ್ ಇದೆ, ವೆಂಟಿಲೇಷನ್ ಸ್ಟಾರ್ ಶೇಪ್ ಅಲ್ಲಿ ಇದೆ. ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ. ನಕ್ಷತ್ರಗಳಿಗೆ ಯಾವುದೇ ಕಾರಣಕ್ಕೂ ಗ್ರಹಣ ಬರೋದಿಲ್ಲ ಅಂತ ಹೊಯ್ಸಳರು ಮಾತ್ರ ಈ ತರ ನಕ್ಷತ್ರಾಕಾರವಾದ ಜಗುಲಿಯ ಮೇಲೆ ದೇವಸ್ಥಾನ ಕಟ್ಟಿಸ್ತಾ ಇದ್ರು. ಈ ತರ ಜಿಗ್ಜಾಗ್ ನೋಡಿ. ಇದು ವಿಷ್ಣುದು 5ನೇ ಅವತಾರ. ಇದು ವಾಮನ ಅವತಾರ. ಅದು ವಿಷ್ಣು 7 ಸರ್ಪದ ಮೇಲೆ ಕೂತ್ಕೊಂಡಿದ್ದಾರೆ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡಿರೋ ತರ ನೋಡಲ್ಲ. ಮಲಗಿರೋದು ಮತ್ತೆ ನಿಂತಿರೋದನ್ನ ಮಾತ್ರ ನೋಡಿರ್ತೀವಿ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರೆ. ದಾಳಿಯಾದಾಗ 3 ಎಡೆಗಳನ್ನ ಹೊಡೆದಾಕಿದ್ದಾರೆ. ಶೇಷನಾಗ ಅಥವಾ ಆದಿಶೇಷ ಅಂತ ಅಂದ್ಬಿಟ್ಟು ವಿಷ್ಣು. ಇದು ಗಣೇಶ ನಾಟ್ಯ ಮಾಡ್ತಿರುವಂತದ್ದು ನಾಟ್ಯ ಗಣೇಶ, ಮತ್ತೆ ನಾಟ್ಯ ಸರಸ್ವತಿ. ಬಟ್ ವೀಣೆನೂ ಸಹ ಹೋಗಿದೆ. ಸರಿ, ಇದು ಫಸ್ಟ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರಲ್ಲ, ಆಗ ಅಭಿಷೇಕ ಮಾಡಿದಂತ ನೀರು ಇದ್ರ ಮುಖಾಂತರ ಹೊರಗಡೆ ಬರ್ತಾ ಇತ್ತು. ಒಂದೇ ಕಲ್ಲಲ್ಲಿ ಮಾಡಿರುವಂತದ್ದು 13 ಅಡಿ ಉದ್ದ ಇದೆ ಒಳಗಡೆಯಿಂದ ಇಲ್ಲಿಗೆ. ಇದು ಕೃಷ್ಣಂಗೆ ಮಾತ್ರ. 3 ಗರ್ಭಗುಡಿ ಇದೆ, 3 ಶಿಖರಗಳಿದೆ, 3 ಇಟ್ರ ತರ ಔಟ್ಲೆಟ್ಸ್ ಇದೆ ಬೇರೆ ಬೇರೆದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಇದು ಕೃಷ್ಣಂಗೆ ಮಾತ್ರ. ಇದು ಸೇಮ್ ಕೃಷ್ಣ ಒಳಗಡೆ ಸ್ಟ್ಯಾಚು ಇದೇ ತರ ಇದೆ. ಬಟ್ ಅಲ್ಲೂ ಫ್ಲೂಟ್ ಡ್ಯಾಮೇಜ್ ಆಗಿದೆ, ಇಲ್ಲೂ ಸಹ ಫ್ಲೂಟ್ ಡ್ಯಾಮೇಜ್ ಆಗಿದೆ. ಸರ್, ಅವರು ವೆಲ್ತ್ಗೋಸ್ಕರ ಆಗಿನ ಕಾಲದಲ್ಲಿ ಬ್ಯಾಂಕು ಟ್ರೆಸರ್ ಏನು ಇರ್ಲಿಲ್ವಲ್ಲ, ಎಲ್ಲ ಟೆಂಪಲ್ ಅಲ್ಲಿ ಇಡ್ತಾ ಇದ್ರಲ್ಲ. ಹಾಗಾಗಿ 1000 ಒಂಟೆಗಳ ಮೇಲೆ ಬಂದು ತಗೊಂಡೋಗಿದ್ರಂತೆ. ಅಷ್ಟು ಸಂಪತ್ತನ್ನ ಒಂದು ದೇವಸ್ಥಾನದಲ್ಲಿ ಇಟ್ಟಿದ್ರಂತೆ. ಒಳಗಡೆ ಮಾತ್ರ ಅಲ್ಲ, ಇಲ್ಲೂ. ಈಗ 64 ರೂಮ್ಸ್ ಇದೆ. 64 ರೂಮ್ಸ್ ಅಲ್ಲೂ ವಿಷ್ಣು ಮತ್ತು ಲಕ್ಷ್ಮಿ ವಿಗ್ರಹನ ಇಟ್ಟು ಅಲ್ಲೂ ಪೂಜೆ ಮಾಡಿ ಇಲ್ಲೂ ಮಾಡ್ತಿದ್ರು. ಯಾವಾಗ ಅವರು ಒಳಗಡೆ ಸಿಕ್ತು ಅಲ್ಲೇ ನಮ್ಗೆ ಸಿಕ್ಕಿದೆ ಅಂತ ಅಂದಾಗ ಇಲ್ಲೂ ರೂಮ್ಸ್ ಇದೆ, ಅದ್ರ ಕೆಳಗಡೆನೂ ವಿಗ್ರಹದ ಕೆಳಗಡೆ ಇರುತ್ತೆ ಅನ್ನೋದಕ್ಕೋಸ್ಕರನೇ ಅವರು ಅಟ್ಯಾಕ್ ಮಾಡೋದು. ಹಾಗಾಗಿ ಈಗ ಎಲ್ಲ 64 ರೂಮ್ಸ್ ಇದೆ, ಬಟ್ ಖಾಲಿ. ಇದು ವಿಷ್ಣುದು 6ನೇ ಅವತಾರ. ಇದು ಪರಶುರಾಮ, ಅಲ್ಲಿ ಕೈಯಲ್ಲಿ ಪರಶು, ಬಟ್ ಅದು ಸಹ ಹೋಗಿದೆ. 7ನೇದು ಶ್ರೀರಾಮ, ಇಲ್ಲಿ ಬಿಲ್ಲು ಮತ್ತೆ ಬಾಣವನ್ನ ಇಟ್ಕೊಂಡಿರೋದು. ಇದು ಶ್ರೀರಾಮಂದಲ್ವಾ, ಆ ತರ ಇದು ಹೇಳ್ತೀನಿ ಇವೆಲ್ಲ ಮುಂದೆ. ಇದು ವಿಷ್ಣುದು ತುಂಬಾ ಅಪರೂಪವಾದಂತ ವಿಗ್ರಹ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡು ಧ್ಯಾನ ಮಾಡೋ ತರ ನೋಡಲ್ಲ. ಶಿವನ್ ನೋಡ್ತೀವಿ.
ಶಿವ ಮಾತ್ರ ಯೋಗ ಮಾಡೋದಕ್ಕೆ ಅಧಿಪತಿ. ಈ ತರ ಸ್ಟ್ಯಾಚು ಇಡೀ ಇಂಡಿಯಾದಲ್ಲಿ ಎರಡೇ ಇರೋದು, ಒಂದು ಬದ್ರಿನಾಥದಲ್ಲಿದೆ ಮತ್ತೆ ಇದು. ಆದ್ರೆ ಇಲ್ಲಿ ಎಲ್ಲಾ ವಿಗ್ರಹಗಳ ಮೂಗನ್ನ ಹೊಡೆದಾಕಿದ್ದಾರೆ. ಪೂಜೆ ಪುನಸ್ಕಾರ ಏನು ಮಾಡಬಾರ್ದು, ಮತ್ತೆ ಸೌಂದರ್ಯನ ಹಾಳು ಮಾಡ್ಬೇಕು ಅನ್ನೋದಕ್ಕೋಸ್ಕರ ನೋಡಿ ಫಸ್ಟ್ ಅವರು ಎಲ್ಲಾ ವಿಗ್ರಹಗಳನ್ನ ಮೂಗನ್ನ ಹೊಡೆದಾಕಿರೋದು. ಇದು ಲಕ್ಷ್ಮಿ ನಾಟ್ಯ ಮಾಡ್ತಿರುವಂತದ್ದು ನಾಟ್ಯ ಲಕ್ಷ್ಮಿ, ಮತ್ತೆ ಇದು ಬ್ರಹ್ಮ, ಇದು ಚತುರ್ಮುಖ ಬ್ರಹ್ಮ ನೋಡಿ, ಗಡ್ಡನ್ನು ಸಹ ಮಾಡಿದ್ದಾರೆ. ಇದು ಧನ್ವಂತರಿ, ಆಯುರ್ವೇದ ಡಾಕ್ಟ್ರು ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಅಮೃತ ಕಲಶ, ಮತ್ತದು ಮೆಡಿಸನ್ ಪಾಟ್ ಧನ್ವಂತರಿ. ಇದು ಫಸ್ಟ್ ಅವತಾರ ವಿಷ್ಣುದು ಮತ್ಸ್ಯ, ಇದು ಮೊದಲನೇದು ಮತ್ಸ್ಯ. ಎರಡನೇ ಅವತಾರ ಕೂರ್ಮ, ಇದು ಕೂರ್ಮ. ಮೂರನೇದು ವರಹ. ವರಹಾಗೂ ಮತ್ತೆ ಮತ್ಸ್ಯಾಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮೂಗಿದೆ, ಅಲ್ಲಿ ಮೂಗಿಲ್ಲ. ಅದು ಫಿಶು, ಇದು ಪಿಗ್ಗು. ಇದು ಲಕ್ಷ್ಮೀ ನರಸಿಂಹ ನಾಲ್ಕನೇದು. ಇದು ಗರುಡ ವಿಷ್ಣು ವಾಹನ. ಇದು ಇಂದ್ರ ಮತ್ತೆ ಸಚಿದೇವಿ, ಅವ್ರ ವಾಹನ ಐರಾವತ. ಇದು ರಾಮಾಯಣ ಸ್ಟೋರಿ. ರಾವಣ ಮಾರುವೇಷದಲ್ಲಿ ಬಂದು ನೋಡಿ ಸೀತೆನ ಅಪರ್ಸ್ಕೊಂಡು ಹೋಗ್ತಿದ್ದಾನೆ. ಲಕ್ಷ್ಮಣ್ ರೇಖೆ ಎತ್ತಿ ಉರಿತಾ ಇದೆ. ಜಟಾಯು ರಾವಣನನ್ನ ಬಂದು ತಡೆದಿದೆ. ಆಗ ರಾವಣ ಜಟಾಯುವನ್ನ ಕೊಂದು ಸೀತೆನ ಅಪರ್ಸ್ಕೊಂಡು ಹೋಗ್ತಿದ್ದಾನೆ ನೋಡಿ ಹತ್ತಲೆ ರಾವಣ. ಬಟ್ ಪೂರ್ತಿ ಇಲ್ಲ, ಈ ತರ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ. ಯಾಕಂದ್ರೆ 10-15 ಸಾವಿರ ವರ್ಷಗಳ ಹಿಂದೆನೆ ಬಂದಿರುವಂತದ್ದು ರಾಮಾಯಣ ಮಹಾಭಾರತ ಸ್ಟೋರಿ. ಇದನ್ನ ಕಾರ್ವಿಂಗ್ಸ್ ಮಾಡಿದ್ರಲ್ಲ ಶಿಲ್ಪಿಗಳು, ಅವ್ರಿಗೆ ಅದೇ ಗೊತ್ತು ಅಂತ ಅಂದ್ರೆ ನೆಕ್ಸ್ಟ್ ಹಳೇದು. ಅದೇ ತರ ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಅದು ಈಸಿಯಾಗಿ ಕಂಟಿನ್ಯೂ ಆಗ್ಲಿ ಅಂದಕ್ಕೋಸ್ಕರ ಈ ತರ ಹಳೆ ಟೆಂಪಲ್ಗಳಲ್ಲಿ ಮಾಡೋ ಅಂತ ಉದ್ದೇಶನೇ ಅದು. ಬಟ್ ಪೂರ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ. ನೆಕ್ಸ್ಟ್ ಕೃಷ್ಣ ಸ್ಟೋರಿ ಇದೆ, ಬಾಲಲೀಲೆ. ಕಂಸ ಕೃಷ್ಣನ ಸಂಹಾರ ಮಾಡೋದಕ್ಕೆ ಪೂತಿನಿ ಎಂಬ ರಾಕ್ಷಸಿಯನ್ನ ಕಳಿಸ್ತಾನೆ ನೋಡಿ. ಇದು ಪೂತಿನಿ, ಇದು ಕೃಷ್ಣ ಎದೆ ಹಾಲನ್ನ ಈರಿ ಅವಳನ್ನ ಸಂಹಾರ ಮಾಡ್ತಿರೋದು ನೋಡಿ. ಆಗಿನ ಕಾಲದಲ್ಲಿ ಬರೆದರೆ ಪೂತಿನಿ ಅಂತ ಅಂದ್ಬಿಟ್ಟು ಹಳೆ ಕನ್ನಡದಲ್ಲಿ. ಇದು ಇನ್ನೊಬ್ಬ ರಾಕ್ಷಸ ಬರ್ತಾನೆ ಶಕಟಾಸುರ ಅಂತ. ಶಕಟ ಅಂತ ಅಂದ್ರೆ ಅವನು ಬಂಡಿ, ರಾಕ್ಷಸ ರೂಪದಲ್ಲಿ ಬರಲ್ಲ, ಅವನು ಬಂಡಿ ರೂಪದಲ್ಲಿ ಬರ್ತಾನೆ. ಇದೆಲ್ಲ ರಾಕ್ಷಸರು ಬೇರೆ ಬೇರೆ ರೂಪದಲ್ಲಿ ಬಂದಿರೋದು. ಆಗ ಕೃಷ್ಣ ಗೊತ್ತಾಗುತ್ತೆ ಇವನು ರಾಕ್ಷಸ ಅಂತ. ಆಗ ಕೃಷ್ಣ ಶಕಟಾಸುರನನ್ನ ಸಂಹಾರ ಮಾಡ್ತಿರೋದು ನೋಡಿ. ಆಗಿನ ಕಾಲದಲ್ಲಿ ಬೆಣ್ಣೆನ ಮಡಕೆಯಲ್ಲಿ ಇಟ್ಬಿಟ್ಟಿದ್ರೆ ಕಟ್ಟಿ ಮೇಲ್ಗಡೆ ನೇತಾಕ್ತಾರಲ್ಲ ಹ್ಯಾಂಗಿಂಗ್ ಪಾಟ್ಸು, ಅದನ್ನು ಸಹ ಮಾಡಿದ್ದಾರೆ. ಮಡಕೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ದಾರೆ. ಕೃಷ್ಣ ಮತ್ತೆ ಬಲರಾಮ ಬೆಣ್ಣೆ ಕತ್ಕೊಂಡು ತಿಂತಾ ಇರೋದು. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು. ಅವನು ಕಾಡಲ್ಲಿ ಇದ್ದಿದ್ದು ಗೋಪಾಲರು ಮತ್ತೆ ಗೋಪಿಕೆಯರ ಜೊತೆ ಯಾವ ರೀತಿ ಇದ್ದ ಅಂತ. ಇದು ಒಂದು ಕಾಡು ಮತ್ತೆ ಒಂದು ನದಿಯಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದು ಪೀಸಲ್ಲಿ ಪ್ರತಿಯೊಂದನ್ನು ಕೆತ್ತನೆ ಮಾಡಿದ್ದಾರೆ. ಹಸುಗಳಿದೆ, ಕೋತಿಗಳು, ನವಿಲು, ಮರಗಿಡಗಳು, ಬೆಟ್ಟ ಗುಡ್ಡ, ಆನೆ, ಇಲಿ, 2 ಕೋತಿಗಳು ಕುತ್ಕೊಂಡಿದೆ. ಇದು ನದಿ, ಅಲೆ ಅಲೆಯಾಗಿ ಹೋಗ್ತಾ ಇದೆ ನೀರು. ಅದರಲ್ಲಿ ಮೀನು, ಹಾವು, ಮೊಸಳೆ, ಆಮೆ, ಕಪ್ಪೆ ಪ್ರತಿಯೊಂದುವೆ ಬಟ್ ಒಂದು ಪೀಸು ಎಲ್ಲಾನು ಕೆತ್ತನೆ ಮಾಡಿದ್ದಾರೆ. ಎಲ್ಲ ಇಂಟರ್ಲಾಕ್ಸ್, ಸಿಮೆಂಟು ಇಟ್ಟಿಗೆ ಏನು ಯೂಸ್ ಮಾಡಿಲ್ಲ, ಎಲ್ಲ ಸ್ಟೋನ್ ಟು ಸ್ಟೋನ್ ಪ್ರತಿಯೊಂದು. ಇದು ಯಮುನಾ ನದಿ. ಯಮುನಾ ನದಿಗೆ ನೀರು ಕುಡಿಯಲು ಬರುತ್ತಿದ್ದಂತ ದನ ಕರುಗಳನ್ನ ಕಾಳಿಂಗ ಸರ್ಪ ನುಂಗ್ತಾ ಇರುತ್ತೆ. ಆಗ ಕೃಷ್ಣ ಕಾಳಿಂಗ ಸರ್ಪವನ್ನ ಕೊಂದು ಅದ್ರ ಮೇಲೆ ನಿಂತು ನಾಟ್ಯ ಮಾಡ್ತಿರುವಂತದ್ದು ಕಾಳಿಂಗ ಮರ್ದನ. ಇದು ಬ್ರಹ್ಮದೇವನ ವಾಹನ ಹಂಸ ಪಕ್ಷಿ. ತನ್ನ ಮರಿಗಳಿಗೆ ಗುಟುಕ್ ತಿನ್ನಿಸ್ತಾ ಇದೆ, ಫೀಡ್ ಮಾಡ್ತಿದೆ. ನಮ್ಗೆ ಈ ಕಡೆ ನೋಡೋರು ಅದೇ ತರ ಅನ್ಸುತ್ತೆ, ಆ ಕಡೆಯಿಂದ ನೋಡೋರು ಅದೇ ತರ ಅನ್ಸುತ್ತೆ. 3D ಸಿಸ್ಟಮ್ ತರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಇರ್ಲಿಲ್ಲ, ಅವ್ರದ್ದೊಂದು ಇಮ್ಯಾಜಿನೇಷನ್ ಅಷ್ಟೇ ಇತ್ತು, ಇರಬಹುದು, ಮುಂದೆ ಇರುತ್ತೆ ಅಂತ. ಇದು ಗೋವರ್ಧನ ಪರ್ವತ. ಕಿರುಬೆರಳಲ್ಲಿ ಎತ್ತಿ ಇಟ್ಕೊಂಡಿರುವಂತದ್ದು ಕೃಷ್ಣ, ಗೋವರ್ಧನ ಗಿರಿಧಾರೆ ಇದು. ಸೊ ಈ ತರ ದೊಡ್ಡ ವಿಗ್ರಹಗಳ ಸುತ್ತ 194 ಇದೆ. ಅದರಲ್ಲಿ 164 ವಿಷ್ಣುದಿದೆ. ಇನ್ನ 30 ಬೇರೆ ಬ್ರಹ್ಮ, ಗಣೇಶ, ಧನ್ವಂತರಿ, ಸರಸ್ವತಿ, ಲಕ್ಷ್ಮಿ ಆ ತರ ಇದೆ. ಚಿಕ್ಕದು ಮತ್ತೆ ದೊಡ್ಡದು ಎಲ್ಲ ಸೇರಿದ್ರೆ 6000 ವಿಗ್ರಹಗಳಿದೆ ಇಲ್ಲಿ. 6000 ವಿಗ್ರಹನು ಪ್ರತಿಯೊಂದು ಭಿನ್ನ ಆಗಿದೆ. ಅದರಲ್ಲೂ ಮೂಗು ಮಾತ್ರ ಎಲ್ಲದಕ್ಕೂ ಹೋಗಿದೆ. ಸರಿ, ಇದು ಎರಡನೇ ದೇವ್ರದ್ದು. ಫಸ್ಟ್ ನೋಡಿದ್ದು ನೀವು ಕೃಷ್ಣಂದು, ಮತ್ತೆ ಇದು ಎರಡನೇ ದೇವ್ರದ್ದು ಕೇಶವನ್ ಶಿಖರ, ಕೇಶವೊಂದು ಔಟ್ಲೆಟ್. ಇದು ಅಷ್ಟೇ 13 ಅಡಿ ಉದ್ದ, ಒಂದೇ ಕಲ್ಲು ಒಳಗಡೆ ಗರ್ಭಗುಡಿಯಿಂದ ಇಲ್ಲಿಗೆ. ಸೊ ದಿಸ್ ಇಸ್ ಇದು ವಿಷ್ಣು ಲಕ್ಷ್ಮಿಯನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಕುತ್ಕೊಂಡಿದ್ದಾರೆ. ಅವರ ಕಾಲನ್ನ ಅವರು ಕಮಲದ ಹೂ ಮೇಲೆ ಇಟ್ಟಿದ್ದಾರೆ. ಅವರ ಕಾಲಿನ ಭಾರಕ್ಕೆ ಕೆಳಗಡೆ ಇರುವಂತದ್ದು ಕಮಲದ ಹೂವು ಸ್ವಲ್ಪ ಬೆಂಡಾಗಿದೆ. ಯಾವಾಗ ಬೆಂಡಾಗಿದೆ ಅಂತ ಆನೆ ಗೊತ್ತಾಗುತ್ತೆ, ತಾನು ಸೊಂಡ್ಲಿಂದ ನೋಡೋದಿನ ಸಪೋರ್ಟ್ ಮಾಡಿದರೆ ಎತ್ತಿ ಇಟ್ಕೊಂಡಿದೆ. ಅಂದ್ರೆ ಅಷ್ಟು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ವಿಷ್ಣು ಮತ್ತು ಲಕ್ಷ್ಮಿ ಅಥವಾ ಲಕ್ಷ್ಮೀ ನಾರಾಯಣ. ಇದು ಲಕ್ಷ್ಮಿ ಕೈ ಮತ್ತೆ ಮೂಗು ಎಲ್ಲ ಹೋಗಿದೆ.
68 ವರ್ಷಗಳ ಕಾಲ 500 ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ ಇಲ್ಲಿ. ನೋಡಿ ಅವ್ರ ಹೆಸರುಗಳು ಮಸಣ ತಮ್ಮ, ಮಲ್ಲಿ ತಮ್ಮ, ಬಾಮಯ್ಯ, ಚಾಮಯ್ಯ, ಚೌಡಯ್ಯ ಅಂತ 500 ಜನದ್ದು ಬರ್ದಿಲ್ಲ. ಯಾರ್ಯಾರಿಗೆ ಓದು ಬರಹ ಗೊತ್ತಿತ್ತು ಅವ್ರು ಮಾತ್ರ ಸೈನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೋಮನಾಥ ಸ್ಟಾರ್ಟ್ ಮಾಡಿ ಅವರ ಮಗ ಅವರ ಮೊಮ್ಮಗ 3 ತಲೆಮಾರು ಕಂಪ್ಲೀಟ್ ಮಾಡಿರುವಂತದ್ದು 68 ವರ್ಷಗಳ ಕಾಲ. ಇಲ್ಲೊಂದಿದೆ ಬಾಮಯ್ಯ, ಇಲ್ಲೊಂದಿದೆ ಅದು ಚಾಮಯ್ಯ, ಅದು ಚೌಡಯ್ಯ. ಮೇನ್ ಶಿಲ್ಪಿಗಳದ್ದು ಮಾತ್ರ. ಸರ್ ಯಾಕೆ ಈ ತರ ಟೆಂಪಲ್ ಗಳನ್ನ ಮತ್ತೆ ಹೊಸದಾಗಿ ಮಾಡಕ್ ಆಗಲ್ಲ ಅಂದ್ರೆ ನೋಡಿ, ಇದನ್ನ ಎಷ್ಟು ನೀಟಾಗಿ ಡೀಪ್ ಆಗಿ ಕೆತ್ತನೆ ಮಾಡಿದ್ದಾರೆ. ಆಗ ನೋಡಿ ಇಲ್ಲಿ ಆತರ ಬಂದಿಲ್ಲ. ಇದು ಬಳಪದ ಕಲ್ಲೆ, ಇದು ಬಳಪದ ಕಲ್ಲೆ. ಬಟ್ 1958 ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಹಾಕಿರುವಂತದ್ದು. ಇದು ಆಲ್ಮೋಸ್ಟ್ 750-800 ವರ್ಷ ಹಳೇದು. ಬಟ್ ಇವಾಗ್ಲೂ ಕಲ್ಲು ಇದೆ, ಮಾಡೋರು ಇದ್ದಾರೆ. ಬಟ್ ಈ ತರ ಫಿನಿಶಿಂಗ್ ಮಾಡೋರಿಲ್ಲ. ಹಾಗಾಗಿ ಒಂದು ಪೀಸ್ ಅನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಚೆನ್ನಾಗಿ ಬಂದಿದ್ರೆ ಹೋಗಿರೋಂಥದ್ದಕ್ಕೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪೂಜೆ ಮಾಡೋ ತರ ಮಾಡ್ತಾ ಇದ್ರು. ಬಟ್ ಯಾವಾಗ ಇದಾಗ್ಲಿಲ್ಲ, ಹಾಗಾಗಿ ಒಂದು ಪೀಸ್ ಅನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ. ನೋಡಿ ಇದೆಲ್ಲ ಆಮೇಲೆ ಮಾಡಿರುವಂತದ್ದು 1958 ಅಲ್ಲಿ ಪ್ಯಾಚ್ ವರ್ಕ್ ಗಳೆಲ್ಲ. ಈ ತರ ಸುತ್ತ ಆನೆಗಳು 547 ಆನೆಗಳಿದೆ. ಎಲ್ಲ ಬೇರೆ ಬೇರೆ ಇದೆ, ಒಂದಿರೋ ತರ ಇನ್ನೊಂದಿಲ್ಲ. ಓಡೋದು, ನೋಡೋದು, ನಿಂತಿರೋದು, ಡ್ರೆಸ್ಸಸ್, ಜುವೆಲ್ಸ್ ಎಲ್ಲ ಚೇಂಜಸ್ ಇದೆ. ಕಾರ್ನರ್ ಅಲ್ಲಿ ಮಾತ್ರ 2 ದೇಹ ಒಂದೇ ತಲೆ, ಶಕ್ತಿಯ ಸಂಕೇತವಾಗಿರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಆ ಕಾರ್ನರು, ಈ ಕಾರ್ನರು ಎಲ್ಲಾ ಕಡೆನೂ ಈ ತರ ಮಾಡಿದರೆ. ಇನ್ನರ್ ಕಾರ್ನರ್ಸ್ ಮಾತ್ರ 2 ದೇಹ ಒಂದೇ ತಲೆ. ನೋಡಿ ಇದು ರಾಮಾಯಣ, ಮಹಾಭಾರತ ಎಲ್ಲ ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಮಾತ್ರ ಇದೆ. ಈಗ ಆ ಕಡೆ ಹೇಳಿದ್ನಲ್ಲ ನಿಮ್ಗೆ, ಈಗ ಹೇಳ್ತೀನಲ್ಲ, ಈಗ ಪೂರ್ತಿ ಇಲ್ಲ ಮಾತ್ರ ಸರ್. ಇದು ಭೀಮನ್ ಸ್ಟೋರಿ 2 ಮಿಕ್ಸ್ ಮಾಡೇ ಮಾಡಿದ್ದಾರೆ. ಯಾಕಂದ್ರೆ ಕಂಟಿನ್ಯೂ ಆಗ್ಲಿ ಜನರೇಷನ್ಗೆ ಅಂತ ಇತ್ತು ಅಂತ ಹೇಳ್ತೀವಿ. ಬಟ್ ಅದನ್ನ ನಂಬರ್ ಯಾರು? ಅದಕ್ಕೆ ಈ ತರ ಟೆಂಪಲ್ ಗಳು ಇದ್ದಾಗ ಅದು ಇತ್ತು ಅಂತ ಗೊತ್ತಾಗುತ್ತೆ ಅನ್ನ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ಜಸ್ಟ್ ಈಗ ನಾನು ನಿಮ್ಗೆ ರಾವಣ ಅಂದ್ರೆ ಸಾಕು, ಕೃಷ್ಣ ಅಂದ್ರೆ ಸಾಕು ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿರೋದು. ಇದು ಭೀಮಾ ಸ್ಟೋರಿ. ಭೀಮಾ ಹಿಡಂಬವನದಲ್ಲಿ ಹಿಡಂಬಿನ ಮದ್ವೆ ಆಗ್ತಾನಲ್ಲ, ನೋಡಿ ಅವಳು ಪ್ರೆಗ್ನೆಂಟ್. ಇದು ಘಟೋದ್ಗಜಂದು ನಾಮಕರಣ ಮಾಡ್ತಾರೆ. ಘಟೋದ್ಗಜನ ತೊಟ್ಲಲ್ಲಿ ಮಲಗಿಸಿ ಆ ತೊಟ್ಲನ್ನ ಮರಕ್ ಕಟ್ಟಿದ್ದಾರೆ. ಇದು ಭೀಮಾ ಬಕಾಸುರನ ಕೊಲ್ಲೋದಕ್ಕೆ ಒಂದ್ ಬಂಡಿ ಅನ್ನವನ್ನ ತಗೊಂಡ್ ಹೋಗ್ತಿದ್ದಾನೆ. ಭೀಮಾ ಮತ್ತೆ ಬಕಾಸುರ ಯುದ್ಧ ಮಾಡ್ತಾ ಇದ್ದಾರೆ. ಇದು 3ನೇ ದೇವ್ರದ್ದು. 3 ವಿಗ್ರಹಕ್ಕೂ ಈ ತರ 12 ಮೂಲೆಗಳಿದೆ. ಟೋಟಲ್ 36 ಮೂಲೆಗಳಿದೆ. ನೀವ್ ಯಾವುದೇ ಒಂದು ಕಾರ್ನರ್ ಅಲ್ಲಿ ನಿಂತ್ಕೊಂಡು ನೋಡಿ, ಈ ಕಾರ್ನರ್, ಆ ಕಾರ್ನರ್, ಆ ಕಾರ್ನರ್, ಆ ಕಾರ್ನರ್ ಅಂತ ಎಲ್ಲ ನೀವ್ ಎಲ್ಲೇ ನೋಡಿದ್ರು ಇಲ್ಲಿಂದ ನೋಡಿದ್ರೆ ಮೇಲ್ಗಡೆ ಅದು ಕಳ್ಶಕ್ಕೆ ಹೋಗಿ ಜಾಯಿನ್ ಆಗುತ್ತೆ. ಮತ್ತೆ ನಾವು ಅಲ್ಲಿಂದ ನೋಡಿದ್ರು ಇದೇ ಪಾಯಿಂಟ್ ಕರೆಕ್ಟ್ ಸಿಮೆಟ್ರಿಕ್ ಆಗಿ ಮಾಡಿದರೆ. ಒಂದೊಂದು ಗರ್ಭಗುಡಿಗೂ 12 ಕಾರ್ನರ್ಸ್ ಇದೆ. ಈ ತರದ್ದು ಟೋಟಲ್ 36 ಮೂಲೆಗಳಿದೆ. ಸ್ಟಾರ್ ಶೇಪ್ ಅಲ್ಲೇ ಇರುತ್ತೆ. ಹೇಳಿದ್ನಲ್ಲ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಹಂಗಾಗಿ ಎಲ್ಲಾ ಕಡೆ ಸ್ಟಾರ್. ಇಲ್ಲೂ ಇದು ವೆಂಟಿಲೇಷನ್, ಒಳಗಡೆ ಸ್ಕ್ವೇರ್ ಇದೆ, ಹೊರಗಡೆ ಸ್ಟಾರ್, ಏರಿಯಲ್ ವ್ಯೂ. ಬಟ್ ಶಿಖರ ಇಲ್ಲ ಅಂತ ಆದ್ರೂ ಸ್ಟಾರ್ ಶೇಪ್ ಅಲ್ಲಿ ಇರುತ್ತೆ. ಇಲ್ಲಿ ಶಿಖರ ಇದೆ, ಶಿಖರ ಇದ್ದು ಸ್ಟಾರ್ ಶೇಪ್ ಅಲ್ಲಿ ಇದೆ. ಈಗ ಬೇಲೂರು ಹಳೆಬೀಡಲೆಲ್ಲ ಶಿಖರಗಳಿಲ್ಲ, ಹಂಗಾಗಿ ಅಲ್ಲೂ ಸಹ ಪ್ಲೇನ್ ಸ್ಟಾರ್ ಶೇಪ್ ಅಲ್ಲಿ ಇದೆ. ಬಟ್ ಇಲ್ಲಿ ಶಿಖರ ಇದೆಯಲ್ಲ, ಇಲ್ಲೂ ಸ್ಟಾರ್ ಶೇಪ್ ಅಲ್ಲಿ ಇದೆ. ಮತ್ತೆ ಅದು ಮಳೆ ನೀರು ಬರೋದಕ್ಕೆ ಹಾರ್ವೆಸ್ಟಿಂಗ್. ಇದು ಚಾಮುಂಡಿ. ಚಾಮುಂಡಿಯನ್ನ ಕೊಲ್ಲೋದಕ್ಕೆ ಬಂದಂತ ಮಹಿಷಾಸುರ ಫಸ್ಟ್ ಕೋಣದ ರೂಪದಲ್ಲಿ ಬರ್ತಾನೆ. ಆಗ ಅವಳಿಗೆ ಗೊತ್ತಾಗಿ ಒಂದು ಕೈಯಲ್ಲಿ ಅವನ ತಲೆನ ಎತ್ತರ ತಳ್ಳಿ ಮತ್ತೊಂದು ಕೈಯಲ್ಲಿ ತ್ರಿಶೂಲದಿಂದ ಹೊಟ್ಟೆ ಹೆಚ್ಚಿಸ್ತಾಳೆ. ನೋಡಿ ಹೊಟ್ಟೆಲಿದ್ದಂತ ಕರುಳೆಲ್ಲ ಆಚೆ ಬಂದಿದೆ. ದಾಳಿ ಆದಾಗ ತ್ರಿಶೂಲ ಎಲ್ಲ ಹೊಡೆದಾಕಿದ್ದಾರೆ. ಇದು ಮಲ್ಲಿ ತಮ್ಮ, ಇವರೇ ಮೇನ್ ಶಿಲ್ಪಿ. ಇದು ಪಾರ್ವತಿ. ಬಟ್ ಹ್ಯಾಂಡ್ಸ್ ಮತ್ತೆ ನೋಸ್ ಎಲ್ಲ ಹೋಗಿದೆ. ಡ್ಯಾನ್ಸಿಂಗ್ ಪಾರ್ವತಿ. ವೆಲ್ತ್ ಹಾಳ್ ಮಾಡ್ಬೇಕು ಉದ್ದೇಶ, ಮತ್ತೆ ವೆಲ್ತ್ ಹೀಗಿದೆ. ಪೂರ್ತಿ ಹೊಡೆದಾಕಕ್ಕೂ ಆಗಲ್ಲ, ಹೊಸದಾಗಿ ಮಾಡಕ್ಕೂ ಆಗಲ್ಲ. ಹಂಗಾಗಿ ಈ ಉದ್ದೇಶಕ್ಕೋಸ್ಕರನೇ ಅವರು ಪೂರ್ತಿ ಹೊಡೆದಾಕಲ್ಲ, ಸ್ವಲ್ಪ ಸ್ವಲ್ಪ ಹೊಡೆದಾಕ್ ಬಿಡೋದು. ಸರ್ ಇದು ಪ್ರಹ್ಲಾದ ಸ್ಟೋರಿ. ನಿಮ್ಗೆ ಆ ಕಡೆ ಹಿರಣ್ಯಕಶಿಪು ತೋರ್ಸದ್ನಲ್ಲ ನೋಡಿ, ಅವನ ಆನೆಯಿಂದ ತುಳಿಸೋದು, ರಾಕ್ಷಸರು ಬೆಟ್ಟಿನ ತಳ್ತಿರೋದು, ಬೆಂಕಿಗೆ ಹಾಕಿರೋದು, ವಿಷ ಕೊಡ್ತಿರುವಂತದ್ದು ಪೂರ್ತಿ ಇಲ್ಲ. ಈ ತರ ಸ್ವಲ್ಪ ಸ್ವಲ್ಪ ಮಾತ್ರ ಇದೆ. ಇದು ಸರ್ ವೆಂಟಿಲೇಷನ್ ಡಿಸೈನು. ಹೊರಗಡೆಯಿಂದ ಸ್ಟಾರ್ ಶೇಪ್ ಇದೆ, ಒಳಗಡೆ ಸ್ಕ್ವೇರ್ ಇದೆ. ಒಳ್ಳೆ ಗಾಳಿ ಬೆಳಕಿಗೋಸ್ಕರ ನೀವೆಲ್ಲೇ ಒಂದು ಹೊಯ್ಸಳ ಟೆಂಪಲ್ ನೋಡಿದ್ರು ವೆಂಟಿಲೇಷನ್ ಸ್ಟಾರ್ ಶೇಪ್ ಔಟ್ ಸೈಡ್. ಅದು ದೀಪಸ್ತಂಭ, ದೊಡ್ಡದೊಂದು ಕಂಬ ಇದೆಯಲ್ಲ,
ಬಟ್ ಇಲ್ಲಿ ಧ್ವಜಸ್ತಂಭ ಇಲ್ಲ. ಯಾಕಂದ್ರೆ ಫಸ್ಟ್ ಪೂಜೆ ಆಗ್ಬೇಕಾದ್ರೆ ಇತ್ತು, ಬಟ್ ಇವಾಗ ಪೂಜೆ ಆಗಲ್ವಲ್ಲ, ಹಾಗಾಗಿ ಇವಾಗ ಧ್ವಜಸ್ತಂಭ ಇಲ್ಲ. ಬರೀ ಈಗ ದೀಪಸ್ತಂಭ, ಆಮೇಲೆ ಡಿಪಾರ್ಟ್ಮೆಂಟ್ ಅವರು ಅದನ್ನ ಮಾಡಿ ಇಟ್ಟಿರೋದು. ನಂತರ ಮಾಡಿರೋದು. ಇಲ್ಲಿ ಪೂಜೆ ಆಗಲ್ವಲ್ಲ ಸರ್, ಹಂಗಾಗಿ ಇಲ್ಲಿ ಧ್ವಜಸ್ತಂಭ ಇಲ್ಲ. ಇದು ಜೆ ವಿಜಯರು, ವಿಷ್ಣು ದ್ವಾರಪಾಲಕ ಜೆ ವಿಜಯರು. ಸರ್ ಒಳಗಡೆ ನಮ್ಗೆ ಈ ತರ 18 ಕಂಬ ಇದೆ. ಮೇಲ್ಗಡೆ ಕಾಣಿಸ್ತಿದ್ಯಲ್ಲ 16 ಸೀಲಿಂಗ್ಸ್ ಇದೆ. ಸೀಲಿಂಗ್ಸ್ ಅಂತ ಅಂದ್ರೆ ಭುವನೇಶ್ವರಿಗಳು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಈ ತರ ರೌಂಡ್ ಶೇಪ್ ಇದೆಯಲ್ಲ, ಈ ತರದ್ದು ಒಳಗಡೆ 16 ಇದೆ. ನಿಮ್ಗೆ ಫಸ್ಟ್ ಚಿಕ್ಕ ಚಿಕ್ಕ ವಿಗ್ರಹ ಕಾಣಿಸಲ್ಲ ಕುತ್ಕೊಂಡಿರೋ ತರ 64 ಜನ ವಾದ್ಯಗೋಷ್ಠಿಗಳಿದ್ದಾರೆ ಇಲ್ಲಿ. ಅದ್ರ ನೆಕ್ಸ್ಟ್ ಶಿಖರದ್ದು ಡಿಸೈನ್, ಅದ್ರ ನೆಕ್ಸ್ಟ್ ತಾವ್ರೆ ಹೂವಿನ ಮೊಗ್ಗು, ಅದ್ರ ನೆಕ್ಸ್ಟ್ ಹಸು ಪಾದ ಅಥವಾ ಗೊರ್ಸು, ಈ 3 ಸ್ಟೆಪ್ಸ್ ಇವೆ. ಸೆಂಟ್ರ್ ಕಾಣಿಸಿರುವಂತದ್ದು ನಿಮ್ಗೆ ತಾವ್ರೆ ಹೂವು ಮೊಗ್ಗಾಗಿದೆ, ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. 16 ಸೀಲಿಂಗ್ಸ್ ಅಲ್ಲೂ ಈ ತರ ಸ್ವಲ್ಪ 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 ಅರಳ್ತಿರೋ ತರ. ಇದು ಮೊದಲನೇ ದಿನದ್ದು ಫುಲ್ಲು ಮೊಗ್ಗಾಗಿದೆ, ಆದ್ರೆ ಉಲ್ಟಾ ಹಿಂಗಿಲ್ಲ, ಉಲ್ಟಾ ಇದೆ. ಈಗ ಇಲ್ಲಿ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಅಲ್ಲಿ ನೋಡಿದ್ರಲ್ಲ, ಇಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ, ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ, ಅಲ್ಲಿ ಇಲ್ಲಿ ಇಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲಿ. ಬಟ್ ದಾಳಿ ಆದಾಗ ದಳಗಳೆಲ್ಲ ಹೊಡೆದಾಕಿದ್ದಾರೆ ನೋಡಿ. ಇಲ್ಲಿ ಪೆಟಲ್ಸ್ ಎಲ್ಲ ಹೋಗಿದೆ. ಮತ್ತೆ ಅಬ್ಸರ್ವ್ ಮಾಡಿ, ಡಿಸೈನು ಬೇರೆ ಇದೆ, ಅರಳೋದು ಬೇರೆ ಇದೆ. ಮತ್ತೆ ಇದೆಲ್ಲ ಬೇರೆ ಬೇರೆ ಡಿಸೈನ್ಗಳೆಲ್ಲ. ಇಲ್ಲಿ ವಿಷ್ಣು ಕೂತಿರೋಂಥ ವಿಗ್ರಹಗಳು, ಒಂದು ಸೀಲಿಂಗ್ಸ್ ಅಲ್ಲಿ ವಿಷ್ಣು ನಿಂತಿರೋಂಥ ವಿಗ್ರಹಗಳು, ತರ ಎಲ್ಲ ಬೇರೆ ಬೇರೆ ಡಿಸೈನ್ ಇದೆ. ಫಸ್ಟ್ ಹೊರಗಡೆ ಕೆತ್ತನೆ ಮಾಡಿ ಆಮೇಲೆ ತಗೊಬಂದು ಎಲ್ಲ ಫಿಕ್ಸ್ ಮಾಡಿ ಇಟ್ಟಿರೋದು ಇಂಟರ್ಲಾಕಿಂಗ್ ಅಲ್ಲಿ ನೋಡಿ. ಇದು ಅಷ್ಟೇನೆ, ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಇದು ಸಹ ದಾಳಿ ಆದಾಗ ಹೋಗಿದೆ ಪೆಟಲ್ಸ್ ಎಲ್ಲ. ಈ ತರ ಒಂದು ಇದು ಲಾಸ್ಟ್ ಸ್ಟೇಜ್. ಇದು ಕಂಪ್ಲೀಟ್ ಆಗಿ ಹರಳಿರುವಂತದ್ದು. ನಿಮ್ಗೆ 3 ಲೇಯರ್ಸ್ ಕಾಣಿಸುತ್ತೆ ಉಲ್ಟಾ. ಮತ್ತೆ ಇದು ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಸ್ಟೇಜು, ಹಾಗಾಗಿ ರೈಸ್ಡ್ ಪ್ಲಾಟ್ಫಾರ್ಮ್ 1 ಸ್ಟೆಪ್ ಮೇಲಿದೆ ನೋಡಿ. ಇದು ಕಂಬಗಳು ನಿಮ್ಗೆ ನೋಡಿದ್ರೆ ಇದು 1 ಪೀಸು ಅಂತ ಅನ್ಸುತ್ತೆ, ಬಟ್ 1 ಪೀಸ್ ಇಲ್ಲ, ಇಲ್ಲಿ 5 ಪೀಸ್ ಇದೆ ಬೇರೆ ಬೇರೆ ನೋಡಿ. ಇದು ಫಸ್ಟ್, ಇದು ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2ನೇದು, 3, 4, 5 ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಹೆಸರು ಬೇರೆ ಬೇರೆ ಇದೆ. ಪೀಠ, ಕಂಬ, ಕುಂಭ, ಕಟಿ, ಭಾರವಾಹಕ. ಇಲ್ಲಿಂದ ಇಲ್ಲಿಗೆ ಇದನ್ನ ಯಾವ ತರ ಮಾಡಿದ್ದಾರೆ ಅಂತ ಅಂದ್ರೆ, ಆನೆಗಳು ಮತ್ತೆ ಕುದುರೆಗಳು ಕಟ್ಸಿ ಈ ತರ ತಿರುಗಿಸಿದ್ದಾರೆ. ಈ ಮಡಕೆಗಳೆಲ್ಲ ಮಾಡ್ತಾರಲ್ಲ ಪಾಟ್ರಿ ವೀಲ್, ಫಸ್ಟ್ ಒಂದು ಪಾಟ್ರಿ ವೀಲ್ ಅನ್ನ ಇಟ್ಬಿಟ್ಟು ಒಳಗಡೆ ಒಂದು ರಾಡನ್ನ ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆಗೆ ಈ ಪೀಸ್ ಅನ್ನ ಇಡ್ತಾರೆ. ಇಟ್ಟಾಗ ಇದು ಬಾಕ್ಸ್ ಟೈಪ್ ಅಲ್ಲಿ ಇರುತ್ತೆ, ರೊಟೇಟ್ ಆಗ್ತಾ 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 ಈ ಪೀಸ್ ಈ ತರ ಮಾಡಿರೋದು. ಯಾಕಂದ್ರೆ 13th ಸೆಂಚುರಿ ವಿತೌಟ್ ಮಿಷನರೀಸ್ ಅಲ್ವಾ, ಹಾಗಾಗಿ ಆನೆ ಕುದುರೆನ ಯೂಸ್ ಮಾಡ್ಕೊಂಡು ಲೇತ್ ಟರ್ನಿಂಗ್ ಪಿಲ್ಲರ್ಸ್. ಬಟ್ ಒಳಗಡೆ ಮಾತ್ರ ಒಂದು ರಾಡ್ ಇದೆ, ಒಂದು ರಾಡ್ಗೂ ಸೇರಿ 5 ಪೀಸಸ್ ಅನ್ನ ಜೋಡಿಸಿ ಇಟ್ಟಿರೋದು ಇಂಟರ್ಲಾಕಿಂಗ್. ಇದು ದೀಪ ಹಚ್ಚೋದಿಕ್ಕೆ, ಇಲ್ಲಿ ಇಲ್ಲಿ ಎಲ್ಲ ದೀಪ. ಅವೆರಡು ಮಾತ್ರ ಕಂಬಗಳು ಚೇಂಜಸ್ ಇದೆ, ಈ ಕಂಬ ಮತ್ತೆ ಈ ಕಂಬ, ಅವೆರಡನ್ನ ಕೈಯಲ್ಲಿ ಕೆತ್ತನೆ ಮಾಡಿರುವಂತದ್ದು. ಇವೆರಡು ಕಂಬ ಇಡೀ ಟೆಂಪಲ್ ಕೈಯಲ್ಲಿ ಮಾಡಿರುವಂತದ್ದು. ಈ ತರ ಕಂಬಗಳನ್ನ ಬಿಟ್ಟು ನೀವೆಲ್ಲೇ ಹೋದ್ರೂ ಹೊಯ್ಸಳ ಟೆಂಪಲ್ಗಳಲ್ಲಿ, ಕರ್ನಾಟಕದಲ್ಲಿ 92 ಟೆಂಪಲ್ಸ್ ಇದೆ ಈ ತರದ್ದು. ಅದ್ರ ತುಂಬಾ ಫೇಮಸ್ ಆಗಿರೋದು ಅಂತಂದ್ರೆ ಬೇಲೂರು, ಹಳೆಬೀಡು ಮತ್ತೆ ಇದು. ಹಾಗಾಗಿ ಎಲ್ಲೇ ಹೋದ್ರು ನಿಮ್ಗೆ ಎಲ್ಲ ಒಂದೇ ತರ ಇರುತ್ತೆ. ಬಟ್ ರಾಜ ಮತ್ತೆ ಶಿಲ್ಪಿಗಳು ಮಾತ್ರ ಬೇರೆ, ಇನ್ನೆಲ್ಲ ಒಂದೇ ತರನೇ ಡಿಸೈನ್ ಅಲ್ಲಿ. ಮತ್ತೆ ಇದು ನೋಡಿ ವೆಂಟಿಲೇಷನ್, ಹೊರಗಡೆ ಸ್ಟಾರ್ ನೋಡಿದ್ರಲ್ಲ, ಒಳಗಡೆ ಸ್ಕ್ವೇರ್ ಇದೆ, ಗಾಳಿ ಬೆಳಕೋಗೋಸ್ಕರ ವೆಂಟಿಲೇಷನ್. ಬನ್ನಿ ಸರ್. ಈಗ ಫಸ್ಟ್ ಈ ತರ ಕೃಷ್ಣಂದು ಮಿನಿಯೇಚರ್ ಅನ್ನ ಮಾಡಿದ್ದಾರೆ. ನಾವು ಮಾಡ್ತೀವ ಆಗುತ್ತಾ ಇಲ್ವಾ ಅಂತ ನೋಡಿದ್ರೆ ಫಸ್ಟ್ ಮಿನಿಯೇಚರ್ ಮಾಡಿ ಇದೇ ತರ ಒಳಗಡೆ ದೊಡ್ಡ ವಿಗ್ರಹ ಇದೆ ಕೃಷ್ಣಂದು. ನೋಡಿ ಇದು ಒಂದೇ ಕಲ್ಲಲ್ಲಿ ಮಾಡಿರುವಂತದ್ದು, ಏಕಶಿಲಾ. ಇಲ್ಲಿಂದ ಇಲ್ಲಿಗೆ ಕೃಷ್ಣ ಅಂತ ನಮ್ಗೆ ಕೃಷ್ಣನ್ ಕೈಯಲ್ಲಿ ಫ್ಲೂಟ್ ಇಟ್ಕೊಂಡಿರ್ತಾನಲ್ಲ, ಬಟ್ ಇಲ್ಲಿ ಫ್ಲೂಟ್ ಹೋಗಿದೆ. ಫ್ಲೂಟ್ ಮಾತ್ರ ಅಲ್ಲ, ಆ ಕೆನ್ನೆ, ಗಲ್ಲ, ಬೆರಳುಗಳೆಲ್ಲ ಡ್ಯಾಮೇಜ್ ಆಗಿದೆ. ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ನೋಡಿ ಕೊಳಲ್ನಾದ ಮಾಡ್ತೇನೆ ಅಂತ ಮೇಲ್ಗಡೆ ಮರದ ಡಿಸೈನ್ ಇದೆ. ಕಲ್ಪವೃಕ್ಷ ಅಥವಾ ಅದು ಕದಂಬ ಟ್ರೀ. ಮತ್ತೆ ಆ ಕಡೆ ಈ ಕಡೆ ಗೋಪಾಲರು ಮತ್ತೆ ಗೋಪಿಕಾಸ್ತ್ರೀಯರಿದ್ದಾರೆ. ಬಟ್ ಇಲ್ಲಿ ಫ್ಲೂಟ್ ಹೋಗಿರೋದ್ರಿಂದ ಪೂಜೆ ಇಲ್ಲ. ಇಲ್ಲಿ ಕೆಳಗಡೆ ನೋಡಿ ಗರುಡ ಇದೆ, ಇಲ್ಲಿ ವಿಷ್ಣುದು ವಾಹನ ಗರುಡ. ಸರ್ ಕೃಷ್ಣ ಮೂಲ ವಿಗ್ರಹ, ಕೇಶವ ಮಾತ್ರ ಮೂಲ ವಿಗ್ರಹ ಅಲ್ಲ. ಇದು
ಮೂಲ ವಿಗ್ರಹ. ಮಿನಿಯೇಚರ್ ಕೇಶವ ಮಾತ್ರ ಇದು ಒರಿಜಿನಲ್ ಸ್ಟ್ಯಾಚು, ಒಳಗಡೆ ಇರೋದು ಮಾತ್ರ ಮೂಲ ವಿಗ್ರಹ ಅಲ್ಲ. ಇಲ್ಲಿದ್ದಂತ ಮೂಲ ವಿಗ್ರಹನ 1326 ಮೊಹಮ್ಮದ್ ಬಿನ್ ತೊಗೊಲಕ್ಕೂ ಫುಲ್ ಕಂಪ್ಲೀಟ್ ಆಗಿ ಹೊಡೆದಾಕ್ತಾನೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಎಲ್ಲರೂ ಕೇಶವನ್ ದೇವಸ್ಥಾನ ಅನ್ಕೊಂಡೆ ಬರ್ತಾರೆ ಅಂತ, ಹೊರಗಡೆ ನಿಮ್ಗೆ 64 ರೂಮ್ ತೋರಿಸಿದ್ನಲ್ಲ, ಅಲ್ಲಿಂದ ಒಂದು ವಿಗ್ರಹನ 1958 ಆಲ್ಟ್ರ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಆ 3 ಕೈಗಳು ನೋಡಿ ಹೊಸದಾಗಿ ಕಾಣಿಸುತ್ತೆ. ನಿಮ್ಗೆ ಕಲರು, ಕಾರ್ವಿಂಗ್ಸ್, ಡಿಸೈನು ಎಲ್ಲ ಬೇರೆ ಇದೆ. ಕಂಪೇರ್ ಮಾಡಿದ್ರೆ ಕೃಷ್ಣಂಗೂ ಜನಾರ್ದನ್ಗೂ. ಮತ್ತೆ ಇಲ್ಲಿ ನೋಡಿ, ಪೀಠಾಂಕು ಮತ್ತೆ ಸ್ಟ್ಯಾಚುಗೂ ಮಧ್ಯದಲ್ಲಿ ಗ್ಯಾಪ್ ಇದೆ. ನಿಮ್ಗೆ ಅದೇ ಅದು ಮೂಲ ವಿಗ್ರಹ ಆಗಿದ್ರೆ ಎರಡು ಈ ತರ ಅಟ್ಯಾಚ್ ಇರುತ್ತೆ, ಗ್ಯಾಪ್ ಇರಲ್ಲ. ಬಟ್ ಇದು ಮೂಲ ವಿಗ್ರಹ ಅಲ್ವಲ್ಲ, ಹಾಗಾಗಿ ಇಲ್ಲಿ ಗ್ಯಾಪ್ ಇದೆ. ಇದು ಕೆಳಗಡೆ ಇರುವಂತ ಗರುಡ ಮಾತ್ರ ಒರಿಜಿನಲ್, ಬೇಸ್ ಮಾತ್ರ ಒರಿಜಿನಲ್, ಸ್ಟ್ಯಾಚು ಮಾತ್ರ ಒರಿಜಿನಲ್ ಅಲ್ಲ. ಆದ್ರೆ ಇದು ಮೇನ್ ಗರ್ಭಗುಡಿ ಕೇಶವ, ಹಾಗಾಗಿ ಕಂಪ್ಲೀಟ್ ಆಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಗರ್ಭಗುಡಿ ಖಾಲಿ ಇರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅವರು ಆಲ್ಟ್ರೇಷನ್ ಮಾಡಿ ಒಂದು ವಿಗ್ರಹನ ಇಟ್ಟಿದ್ದಾರೆ. ಯಾಕಂದ್ರೆ ಯಾವ್ದಕ್ಕೂ ಪೂಜೆ ಆಗಲ್ವಲ್ಲ, ಖಾಲಿ ಇರಬಾರ್ದು ಅಂತ ಇಟ್ಟಿರೋದು. ಹಂಗಾಗಿ ನಿಮ್ಗೆ ಅದ್ ಗ್ಯಾಪ್ ಅಲ್ಲೇ ಗೊತ್ತಾಗುತ್ತೆ. ಅದು ಬಟ್ ಫಸ್ಟ್ ಈ ತರ ಇದ್ದಿದ್ದು. ಸೇಮ್ ಇಲ್ಲಿ ವಿಷ್ಣು ಲಕ್ಷ್ಮಿ ತೊಡೆ ಮೇಲೆ ಕೂರ್ಸ್ಕೊಂಡ್ ಕೂತಿರೋದು, ಇದು ತೋರಣ ಡಿಸೈನ್, ಇದು ಸೇಮ್ ಹೊಯ್ಸಳರ ಲಾಂಛನ ಸಿಂಹ, ಇವೆಲ್ಲ ಶಿಖರಗಳು. ಇದು ವಿಷ್ಣು ಸೇಮ್ ಇಲ್ಲೂ ಅದೇ ತರನೇ, 3 ಶಿಖರನು ಸೇಮ್ ಇದೇ ತರನೇ ಇದೆ. ಇವೆರಡು ಮಂಟಪಗಳು, ಆ ಕಡೆ ಈ ಕಡೆ ಅದು ಮತ್ತೆ ಇದು ಮಂಟಪಗಳು, ಶಿಖರಗಳಿಗಿಂತ ಚಿಕ್ಕದು. ಇದು ಜನಾರ್ದನ. ಈಗ ವಿಷ್ಣುಗೆ 1000 ಹೆಸರಿದೆಯಲ್ಲ, ವಿಷ್ಣು ಸಹಸ್ರನಾಮ, ಮೊದಲನೇ ಹೆಸರು ಕೇಶವ, ಆ 1000 ಹೆಸರಲ್ಲಿ ಇದು ಒಂದು ಜನಾರ್ದನ. ಇದು ವಿಷ್ಣು ಅಂತ ಅಂದ್ರೆ ಶಂಖ ಚಕ್ರ ಗದಾ ಮತ್ತೆ ಪದ್ಮವನ್ನ ಇಟ್ಕೊಳ್ತೇನೆ. ಶಂಖ ಚಕ್ರ ಗದಾ ಪದ್ಮ. ಇದು ತುಂಬಾ ಚೆನ್ನಾಗಿದೆ ಸ್ಟ್ಯಾಚು. ಇದು ಎದೆಯ ಭಾಗ ಮತ್ತೆ ಹೊಕ್ಕಳು ನೋಡಿದ್ರೆ ನಿಮ್ಗೆ ಅದು ಹಸು ಮುಖ ತರ ಕಾಣಿಸುತ್ತೆ. ಚೆಸ್ಟ್ ಮತ್ತೆ ಬೆಲ್ಲಿ ನೋಡಿದ್ರೆ ಹಸು ಮುಖ. ಇದು ಬಲಗಾಲ್ ಹೆಬ್ಬೆರಳಿನ ತುದಿ ಸ್ವಲ್ಪ ಭಿನ್ನ ಆಗಿದೆ. ಇಡೀ ಟೆಂಪಲ್ಗೆ ನಾವು ಕಂಪೇರ್ ಮಾಡಿದ್ರೆ ಇದೊಂದೇ ಚೆನ್ನಾಗಿರೋದು, ಸ್ವಲ್ಪ ಮಾತ್ರ ಭಿನ್ನ ಇದು. ಬಟ್ ಮೂಲ ವಿಗ್ರಹ. ಅದಕ್ಕೆ ನೋಡಿ ಇಲ್ಲಿ ಗ್ಯಾಪ್ ಇಲ್ಲ, ಅಟ್ಯಾಚ್ ಇದೆ ಎರಡೂನುವೆ. ಬಟ್ ಇಲ್ಲೂ ನೋಡಿ ಗರುಡ ಇದೆ. ಸೇಮ್ ಇದು ಲಕ್ಷ್ಮಿ, ಸೇಮ್ ಇದು ತೋರಣ. ಇದು ವಿಷ್ಣು ಹೊರಗಡೆ ತೋರ್ಸಲು ನಿಮ್ಗೆ ಧ್ಯಾನ ಮಾಡೋದಿತ್ತು ಅಂತ, ಇಲ್ಲೂ ಅದೇ ತರನೇ ಸೇಮ್ ಇಲ್ಲೂ ಇದೇನೆ, ಸೇಮ್ ಲೋಟಸ್ ಇವೆಲ್ಲ. ಇಲ್ಲಿಂದ ಗರ್ಭಗುಡಿ ಮತ್ತೆ ಇದು ಎರಡು ಸೇರಿ ಶಿಖರಗಳು, 3 ಗರ್ಭಗುಡಿ 3 ಶಿಖರಗಳಿದೆಯಲ್ಲ, 16 ಸೀಲಿಂಗ್ಸ್ ಮಾತ್ರ. ಹೊರಗಡೆ ನೋಡಿದಾಗ ನಿಮ್ಗೆ ಎಂಟ್ರೆನ್ಸ್ ಫ್ಲಾಟ್ ಕಾಣಿಸುತ್ತಲ್ಲ, ಯಾಕಂದ್ರೆ ಒಳಗಡೆ ಲೋಟಸ್ ಫ್ಲವರ್ ಈ ತರ ಇಲ್ಲ, ಉಲ್ಟಾ ಡೂಮ್ ಇರೋದ್ರಿಂದ. ಹಾಗಾಗಿ ನಿಮ್ಗೆ ಫ್ರಂಟ್ ಎಂಟ್ರೆನ್ಸ್ ನಿಮ್ಗೆ ಏನಕ್ಕೆ ಅಂತ ಅಂದ್ರೆ ಫ್ಲಾಟ್ ಕಾಣಿಸುತ್ತೆ, ಉಲ್ಟಾ ಲೋಟಸ್ ಇದೆಯಲ್ಲ. ಹಾಗಾಗಿ 3 ಗರ್ಭಗುಡಿ ಮೇಲ್ಗಡೆ ಮಾತ್ರ 3 ಶಿಖರಗಳಿದೆ. ಹಂಗಾಗಿ 3 ಗರ್ಭಗುಡಿ 3 ಶಿಖರ, 16 ಸೀಲಿಂಗ್ಸ್ ಮಾತ್ರ ಹೊರಗಡೆ ಫ್ಲಾಟ್, ಒಳಗಡೆ ಮಾತ್ರ ಡೋಮ್. ಹಂಗಾಗಿ ಅಲ್ಲಿಗೆ ಇಲ್ಲಿಗೆ ಉಲ್ಟಾ ಇದೆ. ಇಲ್ಲಿ ಮಾತ್ರ ಇದನ್ನ ಇಲ್ಲಿ ಫ್ಲಾಟ್ ಇದೆ, ಮೇಲ್ಗಡೆ ಶಿಖರ ಇದೆಯಲ್ಲ, ಹಾಗಾಗಿ ಇಲ್ಲಿ ಫ್ಲಾಟ್ ಇದೆ ಒಳಗಡೆ ಗರ್ಭಗುಡಿ ಒಳಗಡೆ.